ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರ ನೋಡ್ಬೋದು. ಹಾಗೆ ಸ್ನೇಹಿತರೆ, ಇವತ್ತು ನಾನು ಒಂದು ಕ್ರೀಮ್ನ ತೊಗೊಂಬಂದಿದ್ದೀನಿ. ನಾನೇ ಮಾಡಿರುವಂಥ ಕ್ರೀಮು. ಹಾಗೆ ಇದನ್ನು ತುಂಬ ಜನ ಬೈ ಮಾಡಿದ್ದಾರೆ ಆಲ್ರೆಡಿ. ನಾನು ಹಾಕಿರೋ ವಿಡಿಯೋ ನೋಡಿ ತುಂಬ ಜನ ಇದನ್ನು ಪರ್ಚೇಸ್ ಮಾಡಿದ್ದಾರೆ. ತುಂಬ ಜನ ಕೇಳ್ತಾ ಇರುವಂಥದ್ದು, ನಿಜವಾಗ್ಲೂ ಇದರಲ್ಲಿ ವರ್ಕ್ ಆಗುತ್ತಾ, ಹೇಗೆ ಯೂಸ್ ಮಾಡೋದು, ಹಾಗೆ ಇದು ಯಾವುದೆಲ್ಲ ಪ್ರಾಬ್ಲಮ್ಗೆ ಇದು ಯೂಸ್ ಆಗುತ್ತೆ ಅಂತ ಕೇಳಿದ್ದೀರಾ. ಅದಕ್ಕೆ ಇವತ್ತು ವಿಡಿಯೋ ಮಾಡಿನೇ ತಿಳಿಸ್ಬಿಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಂದರೆ ನಾನು ಪ್ರಿಪ್ರೇಷನ್ ಮಾಡುವಾಗ ಹೇಳಿದ್ದೀನಿ, ಆದರೆ ನಾನು ಡೈರೆಕ್ಟಾಗಿ ಫೇಸ್ ತೋರಿಸಿ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ ಅಲ್ವಾ, ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆಲ್ಲ ಅಂತ ಇವತ್ತು ಈ ಥರ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಈ ಕ್ರೀಮು, ನಾನು ಡಬ್ಬನ ಈ ಥರ ಹಾಕ್ಕೊಂಡಿದ್ದೀನಿ. ಇದು ಏನರಲ್ಲಿ ಮಾಡಿರೋದು ಅಂತ ಕೇಳಿದರೆ, ಕಾಣಿಸ್ತಿದೆಯಾ ಕ್ರೀಮು, ಪಪ್ಪಾಯ ಮತ್ತು ಕ್ಯಾರೆಟ್ನ ಹಾಕ್ಕೊಂಡು ಮಾಡಿದ್ದೀನಿ. ಮತ್ತು ಬೇರೆ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕಿದ್ದೀವಿ. ಅದೇನು ಅನ್ನೋದನ್ನು ವಿಡಿಯೋದಲ್ಲಿ ನೋಡಿ ನೀವು. ಇದು ಯಾವೆಲ್ಲ ಪ್ರಾಬ್ಲಮ್ಗೆ ಉಪಯೋಗ ಆಗುತ್ತೆ, ಅಂದರೆ ಯಾವೆಲ್ಲ ಪ್ರಾಬ್ಲಮ್ಗೆ ಇದು ಯೂಸ್ ಆಗುತ್ತೆ ಅಂತ ಕೇಳಿದರೆ, ನಿಮಗೆ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ಇರುತ್ತೆ. ಪಿಗ್ಮೆಂಟೇಷನಲ್ಲಿ ತುಂಬ ಥರ ಇದೆ. ಅಂದರೆ ಸ್ವಲ್ಪ ಡಾರ್ಕ್ ಆಗಿರುತ್ತೆ, ಒಬ್ಬೊಬ್ಬರಿಗೆ ಸ್ವಲ್ಪ ಜನರಿಗೆ ಸ್ವಲ್ಪ ಲೈಟಾಗಿರುತ್ತೆ, ಇಲ್ಲದೆ ಇರೋ ಥರ ಕಾಣಿಸುತ್ತೆ. ಒಬ್ಬೊಬ್ಬರಿಗೆ ಈ ಕಣ್ಣು ಹತ್ರ ಮಾತ್ರ ಪಿಗ್ಮೆಂಟೇಷನ್ ಇರುತ್ತೆ, ಅದನ್ನು ಕೂಡ ನೋಡಿದ್ದೀನಿ. ಅದು ಒಂದು ಸ್ವಲ್ಪ ಬ್ಲ್ಯಾಕ್ ಮಚ್ಚೆ ಥರನೇ ಕಾಣಿಸುತ್ತೆ ನೋಡೋದಕ್ಕೆ. ಜೊತೆಗೆ ಇನ್ನೂ ಸ್ವಲ್ಪ ಜನಕ್ಕೆ ಒಂದೊಂದು ಕಡೆ ಮೂಗ್ ಮೇಲೆ ಮಾತ್ರ ಇರುತ್ತೆ, ಇಲ್ವಾ ಈ ಐಬ್ರೋ ಮೇಲೆ ಬಂದಿರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಬರೋದೇ ಮೂಗ್ ಮೇಲೆ ಮತ್ತು ಐಬ್ರೋ ಮೇಲೆ ಅಂತ ನಾನು ಕೇಳಿದ್ದೀನಿ. ತುಂಬ ಥರ ಇರುತ್ತೆ ಪಿಗ್ಮೆಂಟೇಷನ್. ಆದರೆ ಒಬ್ಬೊಬ್ರಿಗೆ ಏನಂದರೆ ಒಂದು 4 ದಿನ ಕಮ್ಮಿ ಅನಿಸುತ್ತೆ, ಸ್ವಲ್ಪ ಲೈಟಾಗಿ ಅನಿಸುತ್ತೆ. ಇನ್ನೂ ಸ್ವಲ್ಪ ಒಂದು ತಿಂಗಳಲ್ಲಿ ಒಂದು 4 ದಿನ ತುಂಬ ಜಾಸ್ತಿ ಅನಿಸುತ್ತೆ. ಅದು ಏನಕ್ಕೆ ಅಂದರೆ ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲರಿಗೂ ಪಿಗ್ಮೆಂಟೇಷನ್ ಬರಲ್ಲ, ಆದರೆ ಪಿಗ್ಮೆಂಟೇಷನ್ ಬಂದವರಿಗೆ ಒಂದೇ ಥರ ಇರಲ್ಲ. ತುಂಬ ವೆರೈಟಿ ಇದೆ, ಪಿಗ್ಮೆಂಟೇಷನಲ್ಲೂ ತುಂಬ ವೆರೈಟಿ ಇದೆ. ಒಂದೇ ಥರ ಪಿಗ್ಮೆಂಟೇಷನ್ ಇರಲ್ಲ. ಸ್ವಲ್ಪ ಜನಕ್ಕೆ ಒಂದೇ ಕಡೆ ಇಷ್ಟಿಷ್ಟು ಇರೋ ಥರ ಇರುತ್ತೆ, ಒಬ್ಬೊಬ್ಬರಿಗೆ ದೂರ ಇರುತ್ತೆ, ಗೊತ್ತಾಗಲ್ಲ. ಅದಕ್ಕೋಸ್ಕರ ಈ ಕ್ರೀಮಿಂದ ಏನು ಉಪಯೋಗ ಅಂತ ಕೇಳಿದ್ರೆ, ಪಿಗ್ಮೆಂಟೇಷನ್ ಕಮ್ಮಿ ಆಗುತ್ತೆ, ಡಾರ್ಕ್ ಸರ್ಕಲ್ಲು, ಡಾರ್ಕ್ ಸ್ಪಾಟ್ಸು, ಜೊತೆಗೆ ರಿಂಕಲ್ಸ್, ಫೈನ್ ಲೈನ್ ಅಂತಾರಲ್ಲ, ಇಲ್ಲಿ ರಿಂಕಲ್ಸ್ ಬಂದಿರುತ್ತೆ ನೋಡಿ ಅಂಥವರಿಗೆ, ಪ್ರತಿಯೊಂದು ಸ್ಕಿನ್ನಲ್ಲಿರುವಂಥ ಪ್ರತಿಯೊಂದು ಪ್ರಾಬ್ಲಮ್ಗೂ ಇದು ಒಂದು ಒಳ್ಳೆ ಕ್ರೀಮು. ಇದು ಜಸ್ಟ್ ಮುಖಕ್ಕಷ್ಟೇ ಅಲ್ಲ, ನೀವು ಬಾಡಿಗೂ ಹಚ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ, ಅಂದರೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಇದನ್ನು ಯಾವಾಗ ಯೂಸ್ ಮಾಡಬೇಕು ಅಂತ ಕೇಳಿದ್ರೆ, ನೀವು ಡೇನಲ್ಲಿ ನಿಮ್ಗೆ ಯಾವ ಟೈಮಲ್ಲಾದರೂ ಫ್ರೀ ಇದ್ದಾಗ ಯೂಸ್ ಮಾಡ್ಬೋದು, ಅಥವಾ ನೈಟಲ್ಲಿ ನಿದ್ದೆ ಮಾಡೋಕ್ಕಿಂತ ಮುಂಚೆ ಬೇರೆ ಏನಾದರೂ ಕ್ರೀಮ್ಗೆ ಅಡಿಕ್ಟ್ ಆಗಿದ್ದೀರಾ, ಪಿಗ್ಮೆಂಟೇಷನ್ ಕ್ರೀಮ್ ಅಂದರೆ ಅದನ್ನು ಬಿಟ್ಟು ಈ ಒಂದು ಕ್ರೀಮ್ನ ಯೂಸ್ ಮಾಡಿ. ಇದರಿಂದ ಏನು ಬೆನಿಫಿಟ್ಟು, ನಿಮಗೆ ಇನ್ಸ್ಟಂಟಾಗಿ ಯಾವುದೇ ಒಂದು ಕ್ರೀಮು ರಿಸಲ್ಟ್ ಕೊಡುತ್ತಲ್ವ, ಅದು ನಿಮಗೆ ಫ್ಯೂಚರ್ ಇರಲ್ಲ. ಯಾವ ಕ್ರೀಮು ನಿಧಾನವಾಗಿ ರಿಸಲ್ಟ್ ಕೊಡುತ್ತೋ ಅದು ನಿಜವಾಗ್ಲೂ ಫ್ಯೂಚರ್ ಇರುತ್ತೆ. ಅಂದರೆ ಬೇಗ ಪರ್ಮನೆಂಟಾಗಿ ಕಮ್ಮಿ ಆಗುತ್ತೆ, ಇನ್ಸ್ಟಂಟಾಗಿ ಕಮ್ಮಿಯಾಗಿ ಮತ್ತೆ ರಿಟರ್ನ್ ಬರಲ್ಲ. ಸ್ಲೋ ಆಗಿ ಯಾವುದು ವರ್ಕ್ ಆಗುತ್ತಲ್ವ ಅದು ತುಂಬ ದಿನ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತೀನಿ. ಹಾಗೆ ಇದು ನನ್ನ ಹತ್ರ ಕೇಳಿದ್ರೆ, ಇದನ್ನು ನೀವು ನೈಟಲ್ಲಿ ಹಚ್ಚಿ ಮಲ್ಕೊಳ್ಳೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅಂದರೆ ಡೇನಲ್ಲಿ ಹಚ್ಚೋಕ್ಕೆ ಟೈಮ್ ಇದ್ದರೆ, ಅಥವಾ ನೀವು ಮನೆಯಿಂದ ಹೊರಗಡೆ ಎಲ್ಲಿ ಹೋಗಲ್ಲ ಅಂದರೆ ಹಚ್ಕೋಬೋದು. ಏನೂ ಅನಿಸಲ್ಲ. ನಿಮಗೆ ಮುಖದಲ್ಲಿ ಒಂದು ಕ್ರೀಮ್ ಹಚ್ಚಿರೋ ಥರ ಫೀಲ್ ಇರುತ್ತೆ. ಅಂದರೆ ಯಾವುದೋ ಒಂದು ಮಾಯ್ಶ್ಚರೈಸರೋ ಅಥವಾ ಒಂದೊಳ್ಳೆ ಕ್ರೀಮು, ಬೆಸ್ಟ್ ಸ್ಕಿನ್ ಕ್ರೀಮ್ ಹಚ್ಚಿದರೆ ಹೇಗಿರುತ್ತೋ ಅದೇ ಥರ ಇರುತ್ತೆ. ನೈಟಲ್ಲಿ ಹಚ್ಚಿ ಮಲಗೋದ್ರಿಂದ, ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಮಲಗೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ನಾನು ಹೇಳ್ತೀನಿ. ಹಾಗೆ ಇದನ್ನು ಹೇಗೆ ಹಚ್ಚೋದು ಅಂತ ತೋರಿಸಿದ್ರು, ನಾನು ಹಚ್ಚಿ ತೋರಿಸ್ತೀನಿ ನೋಡಿ. ನನ್ನ ಮುಖದಲ್ಲಿ ಏನೂ ಕೂಡ ಹಚ್ಚಿಲ್ಲ, ಇವಾಗ ಕ್ಲೀನಾಗಿದೆ. ಅಂದರೆ ಯಾವುದೇ ಥರ ಫೌಂಡೇಶನ್ನು ಅಥವಾ ಕ್ರೀಮು ಏನು ಹಚ್ಚಿರಬಾರ್ದು. ನಾರ್ಮಲ್ ಒಳ್ಳೆ ಕ್ಲಿಯರ್ ಸ್ಕಿನ್ನಲ್ಲೇ ಇದನ್ನು ಹಚ್ಕೊಡುವಂಥದ್ದು. ಸ್ವಲ್ಪ ತೊಗೊಂಡ್ರೆ ಸಾಕು. ಹಾಗೆ ಇದನ್ನು ಯಾರೆಲ್ಲ ಹಚ್ಬೋದು ಅಂತ ಕೇಳಿದ್ರೆ, ನಿಮಗೆ ಬರೀ ಪಿಗ್ಮೆಂಟೇಷನ್ ಇದ್ರೇ ಇದನ್ನು ಹಚ್ಚಬೇಕು ಅಂತೆಲ್ಲ, ಯಾರು ಬೇಕಾದರೂ ಈ ಕ್ರೀಮ್ನ ಹಚ್ಬೋದು. ಯಾಕಂದರೆ ಸ್ಕಿನ್ನಲ್ಲಿ ಒಂದು ಪ್ರಾಬ್ಲಮ್ ಶುರುವಾಗೋಕ್ಕಿಂತ ನಾವು ಮುಂಚೆನೇ ರೆಮಿಡಿ, ಅಂದರೆ ಈ ಥರ ಏನಾದರೂ ಯೂಸ್ ಮಾಡ್ತಾಯಿದ್ರೆ ಏನೂ ಕೂಡ ಸ್ಕಿನ್ನಲ್ಲಿ ಆಗೋಲ್ಲ. ನೀವು ಒಂದು ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಯಿತು ಅಂತ ಅದನ್ನು ಕಮ್ಮಿ ಮಾಡೋಕ್ಕೋಗಿ ಇಲ್ಲದೇ ಇರೋ ಕೆಮಿಕಲ್ ಇರುವಂಥ ಪ್ರಾಡಕ್ಟ್ನ ಯೂಸ್ ಮಾಡಿ ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ, ಈ ಥರ ಮುಂಚೆನೇ ನೀವು ಒಂದು ಜಾಗರೂಕತರಾಗಿ ನಿಮ್ಮ ಸ್ಕಿನ್ನನ್ನು ನೀವು ಕಾಪಾಡಿಕೊಂಡ್ರೆ ಒಳ್ಳೆಯದು. ಬಂದ ಮೇಲೆ ಅದನ್ನು ತೆಗೆಯೋದು ತುಂಬ ಕಷ್ಟ, ಆದರೆ ಬರೋಕ್ಕೂ ಅದಕ್ಕೂ ಟೈಮ್ ತುಂಬ ಒಂದು
ಪಿಂಪಲ್ಸ್ ಇದ್ರೂ ಬರೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದು ಹೋಗೋದಕ್ಕೆ ಇನ್ನೂ ಜಾಸ್ತಿ ಟೈಮ್ ತೊಗೊಳುತ್ತೆ. ಅದೇ ರೀತಿ ನೀವು ಇದನ್ನು ಹಿಂಗೆ ವಾರದಲ್ಲಿ ಒಂದು 2 ದಿನ 3 ದಿನ ಯೂಸ್ ಮಾಡಿಕೊಂಡು ನಿಮ್ಮ ಸ್ಕಿನ್ನನ್ನು ನೀವು ಕೇರ್ ಮಾಡ್ಕೋಬೋದು. ನೋಡಿ, ಹಚ್ತಾ ಇದ್ರೇ ಸ್ಕಿನ್ ಎಷ್ಟು ಗ್ಲೋ ಕಾಣಿಸುತ್ತೆ, ಎಷ್ಟು ಕ್ಲಿಯರ್ ಆಗಿರುತ್ತೆ ಗೊತ್ತಾ. ಆಮೇಲೆ ತುಂಬ ಜನಕ್ಕೆ ಪ್ರಾಬ್ಲಮ್ ಇರುತ್ತೆ ಅಂದರೆ ಏಜ್ ಆಗಿರೋ ಥರ ಕಾಣಿಸುತ್ತೆ ಗೊತ್ತಾ. ಒಂದು 30 ಇಯರ್ಗೆ ಇವ್ರಿಗೆ 30 ಇಲ್ಲಪ್ಪ 40ನೋ 45 ಅನ್ನೋ ಥರ ಇರ್ತಾರೆ. ಅಂಥವರು ಕೂಡ ಇದನ್ನು ಹಚ್ಕೋಬೋದು. ತುಂಬ ಜನಕ್ಕೆ ಸ್ಕಿನ್ ಕೇರ್ ತುಂಬ ಚೆನ್ನಾಗಿ ಸ್ಕಿನ್ ಕೇರ್ ಯಾರು ಮಾಡ್ತಾರಲ್ವ, ಅವರಿಗೆ ನೋಡಿ 50 ಇಯರ್ ಆದ್ರೂ ಅಯ್ಯೋ 50 ಇಯರ್ ಇನ್ನೂ 30-35 ಅನ್ನೋ ಥರ ಇದ್ದೀರಾ ಅನ್ನೋ ಥರ ಅನಿಸುತ್ತೆ. ಅಂಥವರು ಈ ಥರ ಸ್ಕಿನ್ ಕೇರ್ ಮಾಡಿನೇ ಅವರು ಹಾಗೆ ಇರುವಂಥದ್ದು. ಯಾರು ಕೂಡ ಹುಟ್ತಾನೆ ಅಂದವಾಗಿ ಬೆಣ್ಣೆ ಥರ ಮುದ್ದೆ ಥರ ಆ ಥರ ಹುಟ್ಟಿರಲ್ಲ. ಆ ನಂತರ ಆಗುವಂಥದ್ದು. ಹುಟ್ಟುವಾಗ ತಾಯಿಯ ಹೊಟ್ಟೆಯಿಂದ ಹುಟ್ಟುವಾಗ ಏನು ಕಲರ್ ಇರುತ್ತೋ ಅದನ್ನು ಸಾಯೋ ತನಕನೂ ಮೇಂಟೈನ್ ಮಾಡಬೇಕಂದ್ರೆ ಈ ಥರ ಎಲ್ಲನೂ ಮಾಡಿಕೊಳ್ಳೇಬೇಕು. ಮಾಡಿಕೊಂಡ್ರೇ ಚೆನ್ನಾಗಿ ಕಾಣಿಸೋಂಥದ್ದು. ನೋಡಿ, ಯಾವುದೋ ಒಂದು ಮಾಯ್ಶ್ಚರೈಸರ್ ಹಚ್ಚಿರೋ ಥರ ಇರುತ್ತೆ. ನಿಮಗೇನು ಜಾಸ್ತಿ ಅನಿಸಲ್ಲ, ಹೆವಿ ಅನಿಸಲ್ಲ, ಏನಿಲ್ಲ. ಸ್ಕಿನ್ನು ತುಂಬ ಲೈಟಾಗಿರುತ್ತೆ, ಲೈಟ್ ಫೀಲ್ ಕೊಡುತ್ತೆ. ನಿಮ್ಗೆ ಹಚ್ಚಿರೋ ಒಂದು 5-10 ನಿಮಿಷ ಈ ಥರ ಅನಿಸುತ್ತೆ, ಒಂದು ಸ್ವಲ್ಪ ವೆಟ್ ಥರ ಅನಿಸುತ್ತೆ. ಆಮೇಲೆ ಡ್ರೈ ಆಗಿ ಸ್ಕಿನ್ನಲ್ಲಿ ಈ ಆಯಿಲ್ನ ಅಂದರೆ ಈ ಕ್ರೀಮ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇದನ್ನು ಬೇಕಿದ್ರೆ ನೀವು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಹಚ್ಕೋಬೋದು. ಈ ಸೆಕೆಗೆ ಫ್ರಿಜ್ಜಲ್ಲಿ ಇಟ್ಟು ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಕಾಣಿಸ್ತಿದೆಯಾ ನನ್ನ ಸ್ಕಿನ್ನು? ನಿಮ್ಮ ಮುಂದೆನೇ ಹಚ್ಚಿದ್ದೀನಿ, ಏನು ಕೂಡ ಮೇಕಪ್ ಇಲ್ಲ, ಹೇಗಿದ್ದೀನೋ ಹಾಗೇ ಇದ್ದೀನಿ. ಅಂದರೆ ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿದೆ. ನಿಮ್ಮ ಕತ್ತು, ಮುಖ, ಕೈ, ಕಾಲು ಎಲ್ಲಿ ಬೇಕಾದರೂ ಹಚ್ಕೋಬೋದು. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಬೇಕಿದ್ದರೆ ಸ್ಕ್ರೀನಲ್ಲಿ ತೋರಿಸಿರುವಂಥ 9632674133 ಈ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಸ್ವಲ್ಪ ನಾನು ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ತೊಗೊಂಡ್ರೆ ಸಾಕು. ಸ್ಕಿನ್ನಲ್ಲಿ ನೀಟಾಗಿ ಅಬ್ಸರ್ವ್ ಆಗುತ್ತೆ. ಒಂದು ಚೂರು ಕೂಡ ನಿಮಗೆ ಹೆವಿ ಅನಿಸಲ್ಲ, ಲೈಟಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಮೊಣಕೈಗೆಲ್ಲನೂ ಹಚ್ಕೋಬೋದು, ನೀಟಾಗಿ ಹಚ್ಕೋಬೋದು. ಆರ್ಡರ್ ಮಾಡೋದಕ್ಕೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ. ಹಾಗೆ ನಮ್ಮಲ್ಲಿ ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ಸಿಗುತ್ತೆ, ಅದು ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಾಯಿದೆ. ಅದಕ್ಕೆ ವೀಡಿಯೋ ಮಾಡೋ ಅವಶ್ಯಕತೆಯೇ ಇಲ್ಲ. ತೊಗೊಂಡಿರೋರೆ ಮತ್ತೆ ತೊಗೊಳ್ತಿದ್ದೀರಾ. ಗೋಲ್ಡನ್ ಗ್ಲೋಯಿಂಗ್ ಆಯಿಲು ಜೊತೆಗೆ ಹೇರ್ ಆಯಿಲ್ ಅಂತೂ ಅದ್ಭುತವಾಗಿ ರಿಸಲ್ಟ್ ಕೊಡ್ತಾಯಿದೆ. ತೊಗೊಂಡಿರೋರಿಗೆ ಗೊತ್ತು ಅದು ಹೇಗೆ ರಿಸಲ್ಟ್ ಕೊಡ್ತಾಯಿದೆ ಅಂತ. ಮತ್ತೆ 2-3 ಬಾಟ್ಲನ್ನು ಆರ್ಡರ್ ಮಾಡಿ ತೊಗೊಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ABC ಮಾಲ್ಟು ಮಕ್ಕಳಿಗೆ ಅದು ಮಕ್ಕಳಿಗೇ ಫೇಮಸ್ ಆಗಿದೆ. ಯಾಕಂದರೆ ಹಾರ್ಲಿಕ್ಸು ಬೂಸ್ಟು ಕೊಡೋ ಬದಲು ಈ ಥರ ಒಂದು ABC ಮಾಲ್ಟು ಅಥವಾ ಕ್ಯಾರೆಟ್ ಮಾಲ್ಟು ನಮ್ಮ ಹತ್ರನೇ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಎಲ್ಲಿನೇ ಸಿಕ್ಕಿದ್ರೂ ಹೋಮ್ ಮೇಡ್ ಪ್ರಾಡಕ್ಟು ನಿಮ್ಗೆ ಯಾವುದೇ ಇದ್ರೂ ಎಲ್ಲಿನೇ ಸಿಕ್ಕಿದ್ರೂ ದಯವಿಟ್ಟು ಪರ್ಚೇಸ್ ಮಾಡಿ ಯೂಸ್ ಮಾಡಿ. ಯಾವುದೇ ಥರ ಕೆಮಿಕಲು, ಪ್ರಿಸರ್ವೇಟಿವ್ಸ್ ಏನು ಕೂಡ ಇರಲ್ಲ. ಹೋಮ್ ಮೇಡ್ ಪ್ರಾಡಕ್ಟ್ನ ನೀವು ಎಲ್ಲಿ ಬೇಕಾದ್ರೂ ಟೆಸ್ಟ್ ಮಾಡಿ ನೋಡ್ಬೋದು. ಮಕ್ಕಳ ಹೆಲ್ತ್ಗಂತೂ ತುಂಬ ಚೆನ್ನಾಗಿದೆ ಈ ABC ಮಾಲ್ಟು. ಹಾಗೆ ABC ಮಾಲ್ಟು ಜೊತೆಗೆ ಹೆಲ್ತ್ ಮಿಕ್ಸು, ಫೇಸ್ ಪ್ಯಾಕು, ಹೇರ್ ಆಯಿಲು, ಹಾಗೆ ಗೋಲ್ಡನ್ ಗ್ಲೋಯಿಂಗ್ ಆಯಿಲು ಮತ್ತು ಈ ಒಂದು ಕ್ರೀಮು. ಈ ಕ್ರೀಮ್ಗೆ ಹೆಸರು ಡಿಫ್ರೆಂಟಾಗಿ ನಾನು ಕೇಳ್ತಾ ಇದ್ದೀನಿ. ರಿಸಲ್ಟ್ ನೋಡೋಣ. ಯಾಕಂದರೆ ಒಂದು 4-5 ಜನ ತೊಗೊಂಡಿರೋರು ಅವ್ರೇನು ರಿಸಲ್ಟ್ ಫಸ್ಟ್ 2 ತೊಗೊಂಡಿರೋರಿಗೆ ಕೇಳಿದ್ದೆ, ಅವರು ಹೇಳ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ ಮೇಲೆ ನಾನು ಇದಕ್ಕೆ ಹೆಸರನ್ನು ಇಡ್ತೀನಿ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಕೂಡ ಸ್ಕಿನ್ನಲ್ಲಿ. ನಿಮ್ಗೇನಾದರೂ ಬೇಕಿದ್ರೆ ಸ್ಕ್ರೀನಲ್ಲಿ ತೋರಿಸಿರುವಂಥ 9632674133 ನಂಬರ್ಗೆ ವಾಟ್ಸಪ್ ಮಾಡಿ. ಹಾಗೆ ನಾನು ಇದರ ವೀಡಿಯೋನ ಕೂಡ ಶೇರ್ ಮಾಡಿದ್ದೀನಿ. ನಿಮ್ಮಿಂದ ಸಾಧ್ಯ ಆದರೆ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ ಮನೆಯಲ್ಲಿ, ಅಥವಾ ನಿಮಗೆ ಇದೇ ಥರ ಯಾರು ಮಾಡ್ಕೊಡ್ತಾ ಇದ್ದರೆ ಅವ್ರ ಹತ್ರ ಬೈ ಮಾಡಿ. ಆಗಿಲ್ಲ ಅಂದರೆ ನಮ್ಮ ಹತ್ರ ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ದಯವಿಟ್ಟು ನಿಮ್ಮ ಸ್ಕಿನ್ ಕೇರ್ನ ನೀವೇ ಮಾಡ್ಕೊಳ್ಳಿ, ಹೆಲ್ದಿಯಾಗಿ ಕಾಪಾಡ್ಕೊಳ್ಳಿ. ಕೆಮಿಕಲ್ ಐಟಮ್ನ ಬಿಟ್ಬಿಡಿ. ಕೆಮಿಕಲ್ ಐಟಮ್ ಹಾಕಿ ಇನ್ನೂ ಸ್ಕಿನ್ನ ಹಾಳು ಮಾಡ್ಕೊಳ್ಳೋದ್ಕಿಂತ ಈ ಥರ ಒಂದು ನ್ಯಾಚುರಲ್ ಪ್ರಾಡಕ್ಟ್ನ ಹಾಕಿ ಸ್ಕಿನ್ನನ್ನು ಮೇಂಟೈನ್ ಮಾಡ್ಕೊಳ್ಳಿ. ನೋಡಿ, ಹಚ್ಚಿರೋ ಥರನೇ ಅನಿಸ್ತಾ ಇಲ್ಲ ಅಲ್ವಾ? ನಾನು ಹಚ್ಚಿ ನಿಮ್ಮ ಮುಂದೆನೇ ಹೀಗೇ ಕೂತಿದ್ದೀನಿ, ಒರೆಸಿಲ್ಲ ಏನಿಲ್ಲ, ಆದ್ರೂ ನೋಡಿ ಎಷ್ಟು ಚೆನ್ನಾಗಿದೆ. ಅದೇ ಥರ ಮೇಂಟೈನ್ ಮಾಡ್ಕೊಳ್ಳಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಬಾಯ್.